ಚಂದಾ ಅವ್ರೆ, ಶಾಸ್ತ್ರದ ಪ್ರಕಾರ ನಾನು ಈಗ ಅಡ್ಗೆನ ಒಬ್ಳೆ ಮಾಡ್ಬೇಕಂತೆ. ಅದಕ್ಕೆ ನೀವು ಬೇಜಾರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಹೊರಗಡೆ ಹೋಗ್ಬೋದಾ? ಅಮ್ಮಾಜಿ ಕೋಪಿಸ್ಕೋಬಾರ್ದಲ್ವಾ? ಹಾ ಹಾ, ಅಯ್ಯೋ ದೇವ್ರೆ, ಗ್ಯಾಸ್ ವಾಸನೆ ಬರೋದಕ್ಕೆ ಶುರು ಆಗ್ಬಿಡ್ತು. ಮತ್ತೆ ನಾನಿಲ್ಲಿದ್ದು ಚಂದಾ ಪ್ರೇತಾತ್ಮ ಅಂತೂ ಆಗೋದಕ್ಕಾಗಲ್ಲ. ನಡಿ ಚಂದಾ, ಇಲ್ಲಿಂದ ಹೊರಟೋಗು. ಸ್ಮಾಲ್ ಸೊಸೆಯವರೇ, ಆಲ್ ದ ವೆರಿ ಬೆಸ್ಟ್. ಹಾ, ಥ್ಯಾಂಕ್ ಯು. ಎಲ್ಲದಕ್ಕಿಂತ ಮೊದಲು ಹಲ್ವಾನೇ ಶುರು ಮಾಡ್ಬಿಡ್ತೀನಿ. ಸಿಹಿಯಿಂದ ಶುರು ಮಾಡಿದ್ರೆ ಎಲ್ರ ಮನಸ್ಸು ಸಿಹಿಯಿಂದ ತುಂಬತ್ತೆ. ಅಯ್ಯೋ ಹುಚ್ಚಿ, ಏನ್ ಮಾಡ್ಬಿಟ್ಟೆ? ಒಂದ್ ವೇಳೆ ಗ್ಯಾಸ್ ಏನಾದ್ರೂ ಸಿಡಿದು ಬೆಂಕಿ ಹಚ್ಚಿದ್ರೆ ಪೂಜಾ ಸತ್ತೋಗ್ತಾಳೆ. ಜೀವ ತೆಗಿಯಕ್ ಯಾರು ಹೇಳಿದ್ದು? ನಿನ್ ತಲೆಗೆ ಅಷ್ಟು ಹೊಳಿಲಿಲ್ವೇನೆ? ಇದರಿಂದ ಪೂಜಾ ಅಡಿಗೆ ಮನೆ ಅಷ್ಟೇ ಅಲ್ಲ, ಇಡೀ ಅರಮನೆನೆ ಬ್ಲಾಸ್ಟ್ ಆಗತ್ತೆ. ಏನ್ ನನ್ನನ್ ಸಾಯಿಸ್ಬೇಕು ಅಂತ ನೋಡ್ತಿದ್ಯೇನೆ ನೀನು? ಅಂದ್ರೆ ಈ ಮನೆ ಪೂರ್ತಿ ಹೋಗುತ್ತಾ? ಮೀ ಆಲ್ಸೋ. ಮತ್ತೆ ನೀವು ಕೂಡ ಫ್ರೈ ಆಗ್ಬಿಡ್ತೀರಾ? ಅಯ್ಯೋ, ನಿನಗ್ ಕೆಲ್ಸ ಹೇಳಿದ್ನಲ್ಲ. ನಾನೇನೋ ಹೇಳಿದ್ರೆ ನೀನ್ ಇನ್ನೇನೋ ಮಾಡಿ ಎಲ್ಲ ಹಾಳು ಮಾಡ್ತಿದ್ಯಾ. ನಡಿ ನಡಿ ಮೊದ್ಲು. ಇಲ್ಲಿ ಅಮ್ಮ ಇದ್ದಿದ್ರೆ ಅವಳು ಕೂಡ ನಾನು ಮಾಡಿರೋ ತಿಂಡಿ ತಿನ್ಬೋದಾಗಿತ್ತು. ನಲ್ವತ್ತು ನಿಮಿಷ ಇದೆ ನನ್ನ ಹತ್ರ. ಈಗ ಎಲ್ಲ ಕೆಲಸನೂ ಆರಾಮಾಗಿ ಮಾಡ್ತೀನಿ. ಈ ಲೈಟರ್ ಕೆಲ್ಸನೇ ಮಾಡ್ತಿಲ್ಲ. ಕೆಲ್ಸ ಹೇಗಾಗುತ್ತೆ? ಈಗ ತಿಂಡಿ ಹೇಗ್ ಮಾಡೋದು ನಾನು? ಏನೇ ಮಾಡ್ತಿದ್ಯಾ? ಜಾಗ ಬಿಡು, ಜಾಗ ಬಿಡು. ಮ್ಯಾಚಸ್.
ಏನ್ ಮಾಡ್ತಾ ಇದ್ದೀನಿ ನೀನು? ನಾನು ಗ್ಯಾಸ್ ಆನ್ ಮಾಡಕ್ ಬಂದಿದ್ದೆ, ನೀವ್ ನೋಡಿದ್ರೆ ಹಿಂದೆ ಬಾ ನೀನು. ಇಡೀ ಮನೆ ತುಂಬಾ ಗ್ಯಾಸ್ ಸ್ಮೆಲ್ ಬರ್ತಾ ಇದೆ, ನಿನಗ್ ಬರ್ತಾ ಇಲ್ವಾ? ಗ್ಯಾಸ್ ಸ್ಮೆಲ್. ಪೂಜಾ ಸೊಸೆ, ಈ ಗ್ಯಾಸ್ ಸ್ಮೆಲ್ ಎಲ್ಲಿಂದ ಬರ್ತಾ ಇದೆ? ಅಕ್ಕ, ನಿಮ್ಗೇನು ಆಗಿಲ್ಲ ಅಲ್ವಾ? ಆ ದೇವ್ರೇ ನಿಮ್ಮನ್ನ ಕಾಪಾಡ್ಬಿಟ್ಟ. ನೀವು ಗ್ಯಾಸ್ ಆನ್ ಮಾಡ್ಲಿಲ್ಲ, ಒಳ್ಳೇದಾಯ್ತು. ಇದು ನಮ್ಮನೆ ದೇವ್ರ ಕೃಪೆ ಅಂತ ನನ್ಗನ್ಸುತ್ತೆ. ಒಂದು ದೊಡ್ಡ ಅನಾಹುತ ಆಗೋದು ತಪ್ಪೋಯ್ತು. ಜಯಂತಿ, ಏನ್ ನಿಂತಿದ್ಯಾ? ಹೋಗು ಹೋಗಿ ಎಲ್ಲ ಕಿಟಕಿ ಬಾಗ್ಲು ತೆಗಿ ಹೋಗು. ಏಯ್, ಮೊದ್ಲು ಗ್ಯಾಸ್ ಆಫ್ ಮಾಡು ಬೇಗ. ಇಷ್ಟು ಬೇಜವಾಬ್ದಾರಿತನದಿಂದ ಇದ್ರೆ ಹೇಗೆ? ನಿನ್ಗೆ ಸ್ಮೆಲ್ಲೇ ಬರ್ಲಿಲ್ವಾ ಅಥವಾ ಇಷ್ಟೊಂದು ಬೇಜವಾಬ್ದಾರಿನ? ನನ್ಗೆ ಬೆಳಗ್ಗೆಯಿಂದಾನೇ ಮೂಗ್ ಕಟ್ಟಿದ್ಯಲ್ಲ, ನನಗೆ ಯಾವ ವಾಸನೆನೂ ಬರ್ತಿಲ್ಲ. ನೆಪ ಹೇಳೋದನ್ನ ಮೊದ್ಲು ಬಿಡು. ಅಮ್ಮಾಜಿ, 2 ಗಂಟೆಗಳ ಕಾಲ ಕಿಚನ್ ಬಂದ್ ಮಾಡಿ. ನಾನು ಯಾರನ್ನಾದ್ರೂ ಕರೆಸ್ತೀನಿ ಸರಿ ಮಾಡೋದಕ್ಕೆ. ಹಾ ಹಾ, ಹೋಗಿ. ಏನಾಗಿಲ್ಲ ಅಲ್ವಾ? ನನ್ ಜೊತೆ ಆ ಕೃಷ್ಣನ ಆಶೀರ್ವಾದ ಇದೆ. ಅವ್ನು ನನಗೇನೂ ಆಗೋದಕ್ ಬಿಡಲ್ಲ. ಆದ್ರೆ ಇದೆಲ್ಲ ಹೇಗಾಯ್ತು? ಅಮ್ಮಾಜಿ, ಇಷ್ಟು ವರ್ಷದಲ್ಲಿ ಯಾವತ್ತೂ ಹೀಗಾಗಿಲ್ಲ. ಯಾಕೆ ಹೀಗಾಯ್ತು ಅಂತ ಗೊತ್ತಾಗ್ತಿಲ್ಲ. ದಿವ್ಯಾ ಸೊಸೆ, ಸ್ವಲ್ಪ ಹೊತ್ತಿಗೆ ಮುಂಚೆ ನೀನ್ ಅಡ್ಗೆ ಮನೆಗೆ ಬಂದಿದ್ದೆ. ಅವಾಗ ವಾಸನೆ ಬರ್ತಿತ್ತಾ? ಇಲ್ಲ ಅಮ್ಮಾಜಿ, ಆಗ್ಲೇ ಬರ್ತಾ ಇರ್ಲಿಲ್ಲ. ಮತ್ತೆ ಇದು ಚಂದ, ಅಮ್ಮಾಜಿ ಬಿಟ್ಬಿಡಿ. ಇದೆಲ್ಲ ಹೇಗಾಯ್ತು, ಏನಾಯ್ತು ಅಂತ ನಾವೆಲ್ಲ ಸಂತೋಷ ಪಡ್ಬೇಕು. ನಮ್ ಪೂಜಾ ಸೊಸೆಗೆ ಏನೂ ಆಗ್ಲಿಲ್ವಲ್ಲ ಅಂತ. ಇಲ್ಲಾಂದ್ರೆ ಯೋಚನೆ ಮಾಡಿ, ಜನ ಏನ್ ಮಾತಾಡ್ತಾರೆ? ಒಬ್ಬ ಸೊಸೆನ ಕಾಪಾಡ್ಕೊಳ್ಳಿಲ್ಲ ಅಂತಾರೆ. ಯೋಚನೆ ಮಾಡಿ ಅಮ್ಮಾಜಿ, ನಮ್ ಎಲ್ರ ಪ್ರಾಣನೂ ಹೋಗ್ತಿತ್ತು ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ. ಹೇಳ್ತಾರಲ್ಲ, ಈ ತರ ಅರ್ಧ ವಯಸ್ಸಲ್ಲಿ ಸತ್ತೋರು ಹುಣ್ಸೆ ಮರದಲ್ಲಿ ಉಲ್ಟಾನೇ ತಡ್ತಾರಂತೆ. ನಮಗೇನೋ ಪರವಾಗಿಲ್ಲ, ನಮ್ ಸೊಂಟ ಗಟ್ಟಿಗೆ ಇದೆ. ವಯಸ್ಸಾದವ್ರಂತೂ ಈ ತರ ಏನಾದ್ರೂ ಸತ್ರೆ ಸೀದಾ ಅಂತವ್ರನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರಂತೆ ಅಮ್ಮಾಜಿ. ಪೂಜಾ ಸೊಸೆ, ನಿನಗ್ ಶಾಕ್ ಆಗಿರ್ಬೇಕಲ್ಲ, ಹೆದರಿಕೆನೂ ಆಗಿರ್ಬೇಕು. ಬಾ ಬಾ ಬಾ, ಹೋಗೋಣ ಬಾ. ಎಲ್ಲರೂ ಬನ್ನಿ ಹೋಗೋಣ. ಮೊದ್ಲಿಲ್ಲಿಂದ ಹೋಗೋಣ, ಬನ್ನಿ ಹೋಗೋಣ. ಬಾಮ್ಮ ಪೂಜಾ. ಇದು ಇಲ್ಲಿ ಪೈಪ್ ಕಟ್ಟಾಗಿದೆ. ಈ ಪೈಪ್ ಹೇಗೆ ಕಟ್ಟಾಯ್ತು? ನಾನ್ ಕೇಳ್ತಾ ಇದ್ದೀನಿ, ಈ ಪೈಪ್ ಹೇಗೆ ಕಟ್ಟಾಯ್ತು? ಅಮ್ಮಾಜಿ, ನಿಮಗ್ ನೆನ್ಪಿದ್ಯಾ? ಅದು ಒಂದು ಇಲಿ ಇದೆಯಲ್ಲ, ಅಡಿಗೆ ಮನೇಲಿ ತುಂಬಾ ತೊಂದರೆ ಕೊಡ್ತಿದೆ, ಅದೇ ಕಟ್ ಮಾಡಿರ್ಬೇಕು. ಇದು ಇಲಿ ಕಚ್ಚಿರೋದಕ್ಕೆ ಸಾಧ್ಯ ಇಲ್ಲ. ಇಲಿ ಕಚ್ಚಿದ್ರೆ ಅದ್ರ ಗುರ್ತು ಬೇರೆ ತರ ಇರುತ್ತೆ. ಇದನ್ನ ಯಾವುದೋ ಆಯುಧದಲ್ಲಿ ಕುಯ್ದಿದ್ದಾರೆ.